ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕುಂಭರಾಶಿ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಈ ವಿಡಿಯೋನ ನೋಡಬೇಕು. ಅಂದರೆ ನಿಮ್ಮ ಜೀವನದಲ್ಲಿ ಸಂತೋಷದ ಸುನಾಮಿ ಬೀಸಲಿದೆ. ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನೀವೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ನೀವು ಇದನ್ನು ಕೇಳಿದಾಗ ತೀವ್ರ ಆಘಾತಕ್ಕೊಳಗಾಗುತ್ತೀರಿ. ನನ್ನನ್ನು ನಂಬಿರಿ, ಸತ್ಯ ಬೆಳಕಿಗೆ ಬಂದಾಗ ನೀವು ದಿಗ್ಭ್ರಮೆಗೊಳ್ಳುತ್ತೀರಿ. ಮಂಗಳ ತನ್ನ ಹಾದಿಯನ್ನು ಬದಲಾಯಿಸಿದೆ ಮತ್ತು ಶನಿ ಈಗ ನಿಮ್ಮ ಜಾತಕದ ಮೇಲೆ ಪ್ರಭಾವ ಬೀರುತ್ತಿದೆ. ಅದಕ್ಕಾಗಿಯೇ ನಿಮ್ಮ ಜೀವನವನ್ನು ಒಂದು ದೊಡ್ಡ ಸವಾಲು ಹೊಡೆಯಲಿದೆ. ಶನಿಯ ಸ್ಥಾನವು ನಿಮಗೆ ಗಂಭೀರ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಬಹಳ ಮುಖ್ಯ. ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಎಚ್ಚರಿಕೆಯಿಂದಿರಬೇಕು, ಏಕೆಂದರೆ ಈ ಸಮಯವು ನಿಮಗೆ ಬಹಳ ನಿರ್ಣಾಯಕವಾಗಿರುತ್ತದೆ. ನೀವು ಇದನ್ನು ಸಹ ತಿಳಿದುಕೊಳ್ಳಬೇಕು. ಕಳೆದ ಕೆಲವು ವರ್ಷಗಳಿಂದ ನೀವು ಹಲವಾರು ತೊಂದರೆಗಳನ್ನು ಅನುಭವಿಸಿದ್ದೀರಿ. ಹಲವಾರು ತೊಂದರೆಗಳು ನಿಮ್ಮ ದಾರಿಯಲ್ಲಿ ನಿಂತಿದೆ ಮತ್ತು ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿದೆ ಎಂದು ತೋರುತ್ತದೆ. ಇದಲ್ಲದೆ ಒಬ್ಬ ಶತ್ರು ಬಹಳ ಹಿಂದಿನಿಂದಲೂ ನಿಮ್ಮನ್ನು ಕೆಟ್ಟ ಕಣ್ಣು ಹಾಕಿದ್ದಾನೆ. ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಈ ವ್ಯಕ್ತಿಯ ಹಲವಾರು ಬಾರಿ ತಾಂತ್ರಿಕ ಆಚರಣೆಗಳನ್ನು ಆಶ್ರಯಿಸಿದ್ದಾರೆ. ಆದರೆ ನಿಮ್ಮ ಕುಟುಂಬ ದೇವತೆಯ ಆಶೀರ್ವಾದ, ನಿಮ್ಮ ಕುಲದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುವುದರಿಂದ ಪ್ರತಿ ಬಾರಿಯೂ ವಿಫಲನಾಗಿದ್ದಾನೆ. ಅದಕ್ಕಾಗಿಯೇ ನಿಮ್ಮ ಶತ್ರು ತನ್ನ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಅವನ ಮಾಟಮಂತ್ರದ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತವೆ. ನಿಮ್ಮ ಜೀವನದಲ್ಲಿ ಪುನರಾವರ್ತಿತ ಘಟನೆಗಳು ನಿಮ್ಮನ್ನು ಕೋಪದಿಂದ ತುಂಬುತ್ತವೆ. ಆದರೆ ಈಗ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಅಲ್ಲಿ ದುಃಖಗಳು, ನೋವು ಮತ್ತು ಕಷ್ಟಗಳ ಹಿಂದೆ ಉಳಿಯುತ್ತದೆ. ನಿಮ್ಮ ಅದೃಷ್ಟ ಸೂರ್ಯನಂತೆ ಹೊಳೆಯುವ ಸಮಯ ಇದು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಅನನ್ಯ ಪವಾಡ ಸಂಭವಿಸುತ್ತದೆ. ಅದನ್ನು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತೀರಿ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಕ್ಷಣವೂ ತಪ್ಪಿದಂತೆ ಮಿಸ್ ಮಾಡ್ಕೋಬೇಡಿ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಪರಿವರ್ತಿಸುವ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಇನ್ನೂ ಇಷ್ಟಪಡದಿದ್ದರೆ ತಕ್ಷಣ ಅದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕೈಗಳನ್ನು ಜೋಡಿಸಿ ವಿನಂತಿಸುತ್ತೆ. ಅಲ್ಲದೆ ಶನಿದೇವ ಮಹಾರಾಜರಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲ ನಿಜವಾದ ಭಕ್ತರು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಮಹಾರಾಜ್ ಕಿ, ಶನಿ ಮಹಾರಾಜ್ ಕಿ ಜೈ ಅಂತ ಬರೆಯಿರಿ ಸ್ನೇಹಿತರೆ. ವಿಶೇಷ ಶನಿದೇವನ ಆಶೀರ್ವಾದಗಳು ನಿಮ್ಮ ಮೇಲೆ ಬೀಳುತ್ತದೆ. ನಿಮ್ಮ ತೊಂದರೆಗಳು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಅದೃಷ್ಟ ಬದಲಾಗುತ್ತದೆ. ನಿಮ್ಮ ದೊಡ್ಡ ಶತ್ರು ಯಾರು ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ವ್ಯಕ್ತಿ ನಿರಂತರವಾಗಿ ನಿಮ್ಮ ಜೀವನವನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಈ ವ್ಯಕ್ತಿ ಹೊರಗಿನವನಲ್ಲ, ಆದರೆ ನಿಮ್ಮ ಹತ್ತಿರದ ಜನರಲ್ಲಿ ಒಬ್ಬರು. ನಾವು ಆಗಾಗ್ಗೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಅದೃಷ್ಟದ ಮೇಲೆ ದೂಷಿಸುತ್ತೇವೆ, ಆದರೆ ಸತ್ಯ ಬೇರೆ. ವಿಷಯ ನಿಮ್ಮ ಅದೃಷ್ಟ ತುಂಬ ಅಶುಭ, ಆದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದಾನೆ. ನೀವು ಪದೇ ಪದೇ ವೈಫಲ್ಯಗಳನ್ನು ಎದುರಿಸುತ್ತಿರುವ ವ್ಯಕ್ತಿ. ಈ ವ್ಯಕ್ತಿ ನಿಮ್ಮ ಯಶಸ್ಸು ಮತ್ತು ಸಂತೋಷದ ಬಗ್ಗೆ ಅಸೂಯೆ ಹೊಂದಿದ್ದಾನೆ ಮತ್ತು ನಿಮ್ಮ ವಿರುದ್ಧ ನಿರಂತರವಾಗಿ ಪಿತೂರಿ ನಡೆಸುತ್ತಿದ್ದಾನೆ. ಈಗ ಈ ವ್ಯಕ್ತಿಯನ್ನು ಗುರುತಿಸುವ ಮತ್ತು ಅವರಿಂದ ದೂರವಿರುವ ಸಮಯ ಬಂದಿದೆ. ಇಂದಿನ ವಿಡಿಯೋದಲ್ಲಿ ನಿಮಗೆ ಈ ವ್ಯಕ್ತಿಯ ಬಗ್ಗೆ ಕಲಿಯುವಿರಿ. ಅದರ ಸತ್ಯವು ಈಗ ನಿಮಗೆ ಬಹಿರಂಗಗೊಳ್ಳುತ್ತದೆ. ಇದು ನಿಮಗೆ ಸಂಪೂರ್ಣವಾಗಿ ಅಲುಗಾಡಿಸುತ್ತದೆ. ಇದು ಸರಳ ವಿಷಯವಲ್ಲ, ಆದರೆ ಇಲ್ಲಿಯವರೆಗೂ ನೀವು ಅರ್ಥ ಮಾಡಿಕೊಳ್ಳುವ ಸಾಧ್ಯವಾಗದ ಸತ್ಯ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮಾಹಿತಿಯನ್ನು ನೀಡುತ್ತದೆ. ಈ ವ್ಯಕ್ತಿಯು ಮುಂದೆ ನಿಮ್ಮ ಹಿತೈಷಿಯಂತೆ ನಡೆಸುತ್ತಾನೆ, ಆದರೆ ನಿಮ್ಮ ಬೆನ್ನ ಹಿಂದೆ ಅವನು ನಿಮ್ಮ ದೊಡ್ಡ ಶತ್ರು ಎಂದು ಸಾಬೀತುಪಡಿಸುತ್ತಾನೆ. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿದ ವ್ಯಕ್ತಿ ಇವನೇ.
ಎಲ್ಲ ನಂತರ ಈ ವ್ಯಕ್ತಿ ಯಾರು, ಅವನ ಹೆಸರೇನು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ವಿವರಿಸಲಾಗುವುದು. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಪ್ರಮುಖ ವಿಷಯವನ್ನು ಹೇಳಲು ಬಯಸುತ್ತೇನೆ. ನೀವು ಈ ಚಾನಲ್ಗೆ ಚಂದಾದಾರರಾಗದಿದ್ದರೆ ತಕ್ಷಣ ಈ ಕೂಡಲೇ ಇಲ್ಲಿ ನೀವು ಪ್ರತಿದಿನ ಅದ್ಭುತ ಮತ್ತು ತಿಳುವಳಿಕೆ ಮಾಹಿತಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಈ ಚಾನಲ್ಗೆ ಸೇರಲು ಮರೆಯಬೇಡಿ. ವಿಡಿಯೋದ ಮೂಲಕ ನಿಮ್ಮ ದೊಡ್ಡ ಶತ್ರುವಿನ ಕಹಿ ಸತ್ಯವು ಬಹಿರಂಗಗೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಏಕೆ ತುಂಬ ನೋವು ಮತ್ತು ಅನೇಕ ಸಮಸ್ಯೆಗಳಿವೆ ಮತ್ತು ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೇಗೆ ಹೊರಬರಬಹುದು ಎಂಬುದನ್ನು ನಾನು ಸಹ ತಿಳಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆಗಳು ಸಂಭವಿಸಲಿದೆ, ಯಾವ ಪವಾಡಗಳು ಸಂಭವಿಸಲಿದೆ, ಇದನ್ನೆಲ್ಲ ವಿವರವಾಗಿ ವಿವರಿಸಲಾಗುವುದು. ಏಕೆಂದರೆ ಕಳೆದ 5 ವರ್ಷಗಳಿಂದ ನೀವು ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಎದುರಿಸಿದ್ದೀರಿ. ಬದಲಾಗಿ ಅದು ಸಂಪೂರ್ಣವಾಗಿ ಹೊಸ ಮತ್ತು ಸಕಾರಾತ್ಮಕವಾಗುತ್ತದೆ. ನಿಮ್ಮ ಕಾರ್ಯಗಳಿಗೆ ಲೆಕ್ಕ ಹಾಕಲಾಗಿದೆ ಎಂದು ತಿಳಿದು ನೀವು ಸಂತೋಷ ಪಡುತ್ತೀರಿ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಭಗವಾನ್ ಶನಿದೇವ ಮಹಾರಾಜರು ನಿಮ್ಮ ಕಾರ್ಯಗಳ ಮೌಲ್ಯಮಾಪನ ಮಾಡಿದ್ದಾರೆ ಮತ್ತು ಈಗ ನಿಮ್ಮ ಅದೃಷ್ಟ ಸೂರ್ಯನಂತೆ ಬೆಳಗಲಿದೆ. ದೇವರು ಕೊಟ್ಟಾಗ ಅವನು ಹೇರಳವಾಗಿ ನೀಡುತ್ತಾನೆ ಮತ್ತು ಇದು ನಿಮಗೆ ಆಗಲಿದೆ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಶನಿದೇವನ ಕೃಪೆಯಿಂದ ನೀವು ಸಂಪತ್ತು, ಸಮೃದ್ಧಿ ಮತ್ತು ಅಪಾರ ಸಂತೋಷವನ್ನು ಪಡೆಯುತ್ತೀರಿ. ನಿಮ್ಮ ಮನೆಗೆ ಹಣದಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಎಣಿಸಲು ನೀವು ಯಂತ್ರವನ್ನು ಖರೀದಿಸಬೇಕಾಗಬಹುದು. ಅಂತಹ ದೊಡ್ಡ ಪವಾಡವು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ನೀವು 100 ಕಿಲೋಗ್ರಾಂಗಳಷ್ಟು ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗುತ್ತದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಬರಲಿರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷದಿಂದ ನೃತ್ಯ ಮಾಡುವಂತೆ ಮಾಡುತ್ತದೆ. ಹೌದು, ಇದು ನೀವು ವರ್ಷಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ಮತ್ತು ಈಗ ನೀವು ಅದನ್ನು ಮುಂದಿನ 24 ಗಂಟೆಗಳಲ್ಲಿ ಸ್ವೀಕರಿಸುತ್ತೀರಿ. ಮಂಗಳವು ತನ್ನ ಹಾದಿಯನ್ನು ಬದಲಾಯಿಸಿದೆ ಮತ್ತು ಬದಲಾವಣೆಯು ನಿಮಗೆ ಅತ್ಯಂತ ಶುಭಕರವೆಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಲು ನಾನು ನಿಮ್ಮೆಲ್ಲರನ್ನು ವಿನಂತಿಸುತ್ತೇನೆ, ಏಕೆಂದರೆ ಇಂತಹ ಶುಭ ಅವಕಾಶ ಮತ್ತೆ ಸಿಗುವುದಿಲ್ಲ. ಹೌದು, ಇಡೀ ಕಲಿಯುಗದಲ್ಲಿ ಬರುವ ಸುದ್ದಿ ಇಲ್ಲಿಯವರೆಗೂ ಯಾರಿಗೂ ಈ ಅವಕಾಶ ಸಿಕ್ಕಿಲ್ಲ. ನೀವು ಈ ಅವಕಾಶವನ್ನು ಪಡೆಯುತ್ತಾ ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ಸಂಪೂರ್ಣವಾಗಿ ಕುಬೇರ ಮಹಾರಾಜರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲರ ಮೇಲೂ ದಯೆ ತೋರಿಸುವುದಿಲ್ಲ. ಆದರೂ ಅವರು ಯಾರಿಗಾದರೂ ಒಮ್ಮೆಯಾದರೂ ದಯೆ ತೋರಿಸಿದರೆ ಅವರ ಜೀವನದಲ್ಲಿ ಯಾವುದೇ ರೀತಿಯ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಕುಬೇರ ಮಹಾರಾಜರು ತಮ್ಮ ಜೀವಿತಾವಧಿಯಲ್ಲಿ ನಿಮ್ಮೆಲ್ಲರ ಮೇಲೂ ದಯೆ ತೋರಿಸಿದ್ದಾರೆ. ನೀವು ತುಂಬ ಅದೃಷ್ಟವಂತರು. ನಿಮ್ಮ ಅದೃಷ್ಟ ಈಗ ಹೊಳೆಯಲಿದೆ. ಈಗ ನಿಮ್ಮ ಹೆಸರು ಹಳ್ಳಿ ಮತ್ತು ನೆರೆಹೊರೆಯಲ್ಲಿ ಚರ್ಚೆಯಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮನಸ್ಸು ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಎಂದು ಈಗ ನನಗೆ ಅರ್ಥವಾಗಿದೆ. ನಿಮ್ಮ ಪ್ರಗತಿಯನ್ನು ನೋಡಿದ ನಂತರ ಎಲ್ಲರೂ ಹೇಳುತ್ತಾರೆ, ಎಂತಹ ಅದೃಷ್ಟ ನಿಮ್ಮಂತೆಯೇ ಇದ್ದರೆ. ಹೌದು, ಎಲ್ಲ ಜನರು ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಸುತ್ತಾಡುತ್ತಾರೆ, ನಿಮ್ಮ ಪತ್ರಗಳನ್ನು ಅನುಸರಿಸುತ್ತಾರೆ ಮತ್ತು ಈ ಸಮಯದಲ್ಲೂ ಸುತ್ತುತ್ತಾರೆ ಸ್ನೇಹಿತರೆ. ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದ, ಯಾವಾಗಲೂ ನಿಮ್ಮನ್ನು ಅವಮಾನಿಸಿದ, ನಿಮ್ಮ ಸ್ವಂತದವರಾಗಿದ್ದರೂ ಶತ್ರುಗಳಂತೆ ವರ್ತಿಸಿದ ಸ್ನೇಹಿತರು ಈಗ ಆ ಜನರು ರಾತ್ರಿಯಲ್ಲಿ ನಿದ್ದೆ ಕಳೆದುಕೊಳ್ಳುತ್ತಾರೆ ಮತ್ತು ದಿನವನ್ನು ಆರಿಸಿಕೊಳ್ಳುತ್ತಾರೆ. ನಿಮ್ಮ ಪ್ರಗತಿಯು ಅವರ ಕಣ್ಣುಗಳಿಂದ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ. ಹೌದು, ಮೊದಲನೆಯದು, ನೀವು ಹೆಚ್ಚು ಹೆಮ್ಮೆ ಪಡಬಾರದು ಎಂಬುದನ್ನು ನೆನಪಲ್ಲಿ ಇಟ್ಟುಕೊಳ್ಳಬೇಕು. ನೀವು ನಿಮ್ಮ ರೋಗ ಲಕ್ಷಣಗಳ ಮೇಲೆ ಗಮನ ಹರಿಸಬೇಕು. ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಯೋಚಿಸಬೇಕು. ಅವರ ಆರೋಗ್ಯ ಹದಗೆಡುತ್ತಿದ್ದರೆ ಅವರು ಏನು ಹೇಳುತ್ತಾರೆ ಎಂದು ನೀವು ಗಮನ ಹರಿಸಬೇಕು. ನೀವು ಅವರನ್ನು ಆಸ್ಪತ್ರೆಗೆ ತಪಾಸಣೆಗಾಗಿ ಕರೆದೊಯ್ಯಬೇಕು. ನೀವು ತುಂಬ ಮಾತನಾಡುವವರಾಗಿರುತ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರನ್ನು ನಗಿಸುತ್ತಾ ಮತ್ತು ನಿಮ್ಮ ಮಾತುಗಳಿಂದ ಕಚಗುಳಿ ಇಡುತ್ತೀರಿ. ಕಡಿಮೆ ಮತ್ತು ಸಿಲುಕಿಕೊಂಡಿರುವ ವಿಷಯಗಳಿಗೆ ಸ್ವಲ್ಪ ಮಧ್ಯಮ ಮಾರ್ಗವನ್ನು ಕಂಡುಹಿಡಿಯಲಾಗುವುದು. ಇದು ಕೂಡ ಒಳ್ಳೆಯದು. ಪ್ರೀತಿಯ ವಿಷಯದಲ್ಲಿ ಸಮಯ ಬೆರೆತು ಹೋಗಿದೆ. ಪ್ರೇಮಿಗಳ ನಡುವೆ ಅಸಮಾಧಾನ ಮತ್ತು ಸಮಾಧಾನದ ಪ್ರಕ್ರಿಯೆಯು ಮುಂದುವರಿಯುತ್ತದೆ. ಆದರೆ ವೆಚ್ಚಗಳು ಹೆಚ್ಚಾಗಲಿದೆ ಮತ್ತು ಜೀವನದಲ್ಲಿ ವೆಚ್ಚಗಳು ಹೆಚ್ಚಾದಾಗ ಒತ್ತಡವೂ ಹೆಚ್ಚಾಗುತ್ತದೆ. ಇದಕ್ಕೆ ಯಾವುದೇ ಮಿತಿ ಇಲ್ಲ. ಆದ್ದರಿಂದ ನೀವು ಅಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ನಿಮ್ಮ ಮೇಲೆ ಸ್ವಲ್ಪ ಮಾನಸಿಕ ಒತ್ತಡವಿದೆ. ವಿವಾಹಿತರು ತಮ್ಮ ವೈವಾಹಿಕ ಜೀವನವನ್ನು ಸಂತೋಷವನ್ನು ಹೊಂದಲಿದ್ದಾರೆ. ನಿಮ್ಮ ಪ್ರೇಮಿ ಕೆಲವು ವಿಷಯಗಳಿಂದ ಅಸಮಾಧಾನಗೊಳ್ಳಬಹುದು ಮತ್ತು ಅವರ ವರ್ತನೆಯಲ್ಲಿ ಹಠಮಾರಿಯಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಅವರು ಸರಿಯಾದ ಹಾದಿಗೆ ತರುವುದು ನಿಮ್ಮ ಜವಾಬ್ದಾರಿಯಾಗಿದೆ. ನೀವು ಮುಖಾಮುಖಿಯಾಗಿ ಏನನ್ನಾದರೂ ಹೇಳಲು ಬದುಕಲು ಸಾಧ್ಯವಾದರೆ ನಂತರ ಅದನ್ನು ಸಂದೇಶದ ಮೂಲಕ ಹೇಳಿ. ಆದರೆ ಅದನ್ನು ಸ್ಪಷ್ಟಪಡಿಸಿ. ವಿಷಯಗಳನ್ನು ಸ್ಪಷ್ಟಪಡಿಸುವುದು ಬಹಳ ಮುಖ್ಯ. ಇದರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ತುಂಬ ಒಳ್ಳೆಯದು. ಎಲ್ಲರೂ ಆತ್ಮವಿಶ್ವಾಸ ನಿಮ್ಮ ಕೆಲಸ
ಅಡೆತಡೆಗಳನ್ನು ಎದುರಿಸುತ್ತದೆ ಮತ್ತು ಅಪೂರ್ಣವಾಗಿಯೇ ಉಳಿದಿದೆ ಎಂದು ನೀವು ಆಗಾಗ್ಗೆ ಭಾವಿಸುತ್ತೀರಿ, ಏಕೆಂದರೆ ನಿಮ್ಮ ಕೆಲಸವು ದುಷ್ಟ ಕಣ್ಣಿನಿಂದ ಪ್ರಭಾವಿತವಾಗಿರುತ್ತದೆ. ನಿಮ್ಮ ಕೆಲಸದ ಬಗ್ಗೆ ಮಾಹಿತಿಯನ್ನು ಇತರರಿಂದ ಮರೆಮಾಡಲು ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಶತ್ರುಗಳ ನಕಾರಾತ್ಮಕ ಶತ್ರುಗಳ ಶಕ್ತಿಯು ಇನ್ನೂ ಕೆಲಸಕ್ಕೆ ಅಡ್ಡಿಯಾಗುತ್ತಿದೆ. ಅಂತಹ ಪರಿಸ್ಥಿತಿಯನ್ನು ಮುಂದಿನ 24 ಗಂಟೆಗಳಲ್ಲಿ ಒಂದು ಸಣ್ಣ ಪರಿಹಾರವನ್ನು ಪ್ರಯತ್ನಿಸಿ. ಈ ಪರಿಹಾರದ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರುತ್ತದೆ. ಶನಿದೇವನ ದೇವಸ್ಥಾನಕ್ಕೆ ಹೋಗಿ ಗಂಟೆಯನ್ನು ದಾನ ಮಾಡಬೇಕಾಗುತ್ತದೆ. ಈ ಪರಿಹಾರವು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸಿಗೆ ಹೊಸ ಮಾರ್ಗವನ್ನು ತೆರೆಯುತ್ತದೆ. ಈ ಪರಿಹಾರದ ಪರಿಣಾಮವು ತುಂಬ ಶಕ್ತಿಯುತವಾಗಿದೆ. ನಿಮ್ಮ ಜೀವನವನ್ನು ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿನಿಂದ ತುಂಬುತ್ತದೆ. ಇನ್ನು ಮುಂದೆ ಅದನ್ನು ಸಹಿಸಲಾರೆ. ಹಲವು ವರ್ಷಗಳಿಂದ ನಿಮ್ಮಿಂದ ಮರೆಮಾಚಲ್ಪಟ್ಟಿದ್ದ ಸತ್ಯವನ್ನು ನಾನು ನಿಮಗೆ ಹೇಳುತ್ತೇನೆ. ಈ ಸತ್ಯವನ್ನು ನೀವು ಕೇಳಿದಾಗ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತದೆ ಎಂದು ಖಾತರಿಪಡಿಸುತ್ತೇನೆ. ಏಕೆಂದರೆ ನೀವು ಕುರುಡಾಗಿ ನಂಬುವ ವ್ಯಕ್ತಿ, ನೀವು ನಿಮ್ಮವರು ಎಂದು ಪರಿಗಣಿಸುವ ವ್ಯಕ್ತಿ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ದೊಡ್ಡ ಶತ್ರುವಾಗಿ ಮಾರ್ಪಟ್ಟಿದ್ದಾನೆ ಮತ್ತು ನಿಮಗೆ ದ್ರೋಹ ಮಾಡುತ್ತಿದ್ದಾನೆ. ನೀವು ಭಾವನೆಗಳಿಂದ ಆಕರ್ಷಿತರಾಗಿ ಇತರರಿಗೆ ನೋವುಂಟು ಮಾಡುವ ಏನನ್ನಾದರೂ ಹೇಳಬಹುದು ಮತ್ತು ಆದ್ದರಿಂದ ನಿಮ್ಮ ಭಾಷೆಯನ್ನು ನಿಯಂತ್ರಿಸಿ. ಮಾತನಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಇದು ಸ್ವಲ್ಪ ಕಠಿಣವೆನಿಸಬಹುದು, ಆದರೆ ಇದು ನಿಜ. ಭವಿಷ್ಯದಲ್ಲಿ ನಿಮ್ಮ ನಾಲಿಗೆಯೇ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು. ಆದ್ದರಿಂದ ಎಚ್ಚರಿಕೆ ಅತ್ಯಗತ್ಯ. ಒಂದು ಸಣ್ಣ ಮಾತು ಕೂಡ ಯಾರೊಬ್ಬರ ಹೃದಯವನ್ನು ಮುರಿಯಬಹುದು. ಇದನ್ನು ತಡೆಯಲು ಮಾತನಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಪ್ರತಿ ಪದವನ್ನು ಎಚ್ಚರಿಕೆಯಿಂದ ಅಳೆಯಿರಿ, ಏಕೆಂದರೆ ಆಗಾಗ್ಗೆ ನಮ್ಮ ಕ್ರಿಯೆಗಳ ಪರಿಣಾಮಗಳು ಒಳ್ಳೆಯದು ಅಥವಾ ಕೆಟ್ಟದ್ದಾಗಿರಲಿ ತಕ್ಷಣವೇ ಇರುತ್ತದೆ. ಯಾರಾದರೂ ಅನ್ಯಾಯದ ಕೃತ್ಯವನ್ನು ಮಾಡಿ ಅದೇ ಜನ್ಮದಲ್ಲಿ ಶಿಕ್ಷೆಗೆ ಒಳಗಾಗಿದ್ದರೆ ಅದನ್ನು ತಕ್ಷಣದ ಕರ್ಮದ ಫಲಿತಾಂಶ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಯಾರನ್ನಾದರೂ ಮೋಸ ಮಾಡಿದರೆ ಅಥವಾ ವಂಚಿಸಿದರೆ ಅವರು ಈ ಜನ್ಮದಲ್ಲಿಯೇ ದ್ರೋಹಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ ಮತ್ತು ಅವುಗಳ ಪ್ರತಿಫಲವು ಭವಿಷ್ಯದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಕೊಂಡೊಯ್ಯಲ್ಪಡುತ್ತದೆ. ಇವೆಲ್ಲವೂ ಅಂದರೆ ಕರ್ಮದ ವಿಷಯ. ಇದು ಆದ ಕಾಲಕ್ಕೆ ಅನುಗುಣವಾಗಿ ಫಲ ನೀಡುತ್ತದೆ. ಈಗ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ನಿಜವಾದ ಸಮಸ್ಯೆ ಹಣ, ಸ್ಥಾನ ಅಥವಾ ಖ್ಯಾತಿಯಲ್ಲ. ನಿಮ್ಮ ನಿಜವಾದ ನೋವು ಎಂದರೆ ಯಾರು ನಿಮ್ಮ ಹೃದಯದ ಆಳವನ್ನು ಹೃದಯದ ಆಳವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಸುತ್ತಲೂ ಜನರಿದ್ದಾರೆ, ಸಂಬಂಧಿಕರೂ ಇದ್ದಾರೆ, ಆದರೆ ಯಾರು ನಿಮ್ಮ ಆತ್ಮದ ಅಳುವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಭವಿಷ್ಯವಾಣಿಗಳು ಅಚಲ ಮತ್ತು ಅಚಲ ಸತ್ಯ ಎಂದು ಇಲ್ಲಿಯವರೆಗೂ ನನ್ನ ಭವಿಷ್ಯವಾಣಿಗಳು ಎಂದಿಗೂ ತಪ್ಪಾಗಿಲ್ಲ ಸ್ನೇಹಿತರೆ. ಮತ್ತು ಅನುಕೂಲಕರವಾಗಿದ್ದಾಗ ಒಳ್ಳೆಯ ಸ್ನೇಹಿತರು ಮಾತ್ರವಲ್ಲದೆ ಗುಪ್ತ ಶತ್ರುಗಳು ಸಹ ಮುಂದೆ ಬರುತ್ತಾರೆ. ಆದ್ದರಿಂದ ಈ ಶುಭ ಸುದ್ದಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುವವರೆಗೂ ಈ ರಹಸ್ಯವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಈಗ ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಹರಡುತ್ತಿರುವ ಈ ವ್ಯಕ್ತಿ ಯಾರು ಎಂದು ನಿಮಗೆ ಹೇಳುವ ಸಮಯ ಬಂದಿದೆ. ಇಂದಿನ ವಿಡಿಯೋ ಅತ್ಯಂತ ವಿಶೇಷ, ಅತ್ಯಂತ ಮಹತ್ವ. ನಿಮ್ಮ ಕನಸಿನಲ್ಲಿ ಸಹ ಊಹಿಸಿದ ವಿಷಯ. ಇಡೀ ವಿಡಿಯೋ ನಿಮ್ಮ ಗ್ರಹಗಳ ಸಂಚಾರ ಪಂಚಾಂಗದ ಆಧರಿಸಿ ಈ ವಿಡಿಯೋವನ್ನು ಉಲ್ಲೇಖಿಸಲಾಗಿದೆ. ಪ್ರತಿಯೊಂದು ವಿಷಯವು ಶೇಕಡ ಸತ್ಯ ಮತ್ತು ಸಂಪೂರ್ಣವಾಗಿ ನಿಖರವಾಗಿದೆ. ಮುಂದಿನ 3 ದಿನಗಳಲ್ಲಿ ನೀವು ಅದರ ಫಲಿತಾಂಶ ನೋಡುತ್ತೀರಿ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ಮತ್ತು ಖಾತರಿಪಡಿಸುತ್ತೇನೆ. ಈ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲೇ ನಾನು ಹೇಳಿದ್ದೆ ಸ್ನೇಹಿತರೆ. ಹಾಗಾಗಿ ನೀವು ಈ ವಿಡಿಯೋ ಇಷ್ಟ ಆದರೆ ಓಂ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಇನ್ನು ಕಳೆದ 3 ವರ್ಷಗಳಲ್ಲಿ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಅದು ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗಿದೆ. ಇವು ನೀವು ತಕ್ಷಣ ಸರಿಪಡಿಸಬೇಕು. 3 ಪ್ರಮುಖ ತಪ್ಪುಗಳು. ಮೊದಲ ತಪ್ಪು ಎಂದರೆ ಇತರರನ್ನು ಕುರುಡರಾಗಿ ನಂಬುವುದು. ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆ ಇಡಬಾರದು. ಧಾರ್ಮಿಕ ಗ್ರಂಥಗಳು ಸ್ಪಷ್ಟವಾಗಿ ಹೇಳುತ್ತದೆ, ಏಕೆಂದರೆ ಈ ಜನರು ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ದುಃಖ ಮತ್ತು ತೊಂದರೆಯನ್ನು ತರುತ್ತಾರೆ. ಆದ್ದರಿಂದ ಮುಂದಿನ 4 ದಿನಗಳು ಯಾರನ್ನು ಸಂಪೂರ್ಣವಾಗಿ ನಂಬಬೇಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಮಕರ ರಾಶಿ ಸ್ನೇಹಿತರಿಗೂ ಕೂಡ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ.